ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 12 ಅಧ್ಯಾಯಗಳನ್ನು ರಾಘವೇಂದ್ರ ಗುರುಸಾರ್ವಭೌಮರ ಗೀತಾವಿವೃತ್ತಿಯ ಬೆಳಕಿನಲ್ಲಿ ನಾವು ನೋಡಿದ್ದೇವೆ. ಭಗವದ್ಗೀತೆಯಲ್ಲಿ 2 ಷಟ್ಕಗಳಾಯಿತು. 3ನೇ ಷಟ್ಕ 13ನೇ ಅಧ್ಯಾಯ. ಇದಕ್ಕೆ ಕ್ಷೇತ್ರಜ್ಞ ಯೋಗ ಅಂತ ಹೇಳ್ತಾರೆ. ಹಿಂದಿನ ಈ 2 ಷಟ್ಕಗಳಲ್ಲಿ ಯಾವ ವಿಚಾರಗಳನ್ನು ಹೇಳಿದ್ದಾರೆ ಅದನ್ನು ಈ ಮುಂದಿನ ಷಟ್ಕದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಈ ಇಡೀ 18 ಅಧ್ಯಾಯಗಳನ್ನು 6 ಅಧ್ಯಾಯದಂತೆ 3 ವಿಭಾಗ ಮಾಡಿದ್ದಾರೆ. ಅದನ್ನೇ ಒಂದೊಂದು ಗುಂಪಿಗೆ ನಾವು ಷಟ್ಕ ಅಂತ ಹೇಳ್ತೀವಿ. ಮೊದಲನೇ ಷಟ್ಕದಲ್ಲಿ 6 ಅಧ್ಯಾಯಗಳನ್ನು ಕರ್ಮ ಷಟ್ಕ ಅಂತ ಹೇಳಿ, ನಂತರದ 6 ಅಧ್ಯಾಯಗಳನ್ನು ಭಕ್ತಿ ಷಟ್ಕ ಅಂತ ಹೇಳಿ, 13ರಿಂದ ಇನ್ನು 6 ಅಧ್ಯಾಯಗಳನ್ನು ಜ್ಞಾನ ಷಟ್ಕ ಅಂತ ಈ ರೀತಿಯಾಗಿ ವಿಭಾಗವನ್ನು ಮಾಡಿದ್ದಾರೆ. ಈ ಹಿಂದಿನ 12 ಅಧ್ಯಾಯಗಳಲ್ಲಿ ಕರ್ಮದ ಬಗ್ಗೆ ಹಾಗೂ ಭಕ್ತಿಯ ಬಗ್ಗೆ ವಿಶೇಷವಾಗಿ ಕೃಷ್ಣ ನಿರೂಪಣೆ ಮಾಡಿದ್ದಾನೆ. ಆದರೆ ಭಗವದ್ಗೀತೆಯಲ್ಲಿ ಎಲ್ಲ ಕಡೆಯಲ್ಲಿಯೂ ಸಹ ಜ್ಞಾನ, ಭಕ್ತಿ, ಕರ್ಮ ಇವುಗಳನ್ನೇ ಒಂದು ವಿಶಿಷ್ಟ ಏಕತಾನತೆಯಿಂದ ಕೃಷ್ಣ ಹೇಳ್ತಾನೆ ಬಂದಿದ್ದಾನೆ. ಹೀಗಿರುವಾಗ ಈ ವಿಭಾಗ ಬೇಕಾ? ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ, ತೃತೀಯ ಷಟ್ಕ ಅಂತ ವಿಭಾಗ ಬೇಕಾ? ಈ ಅಧ್ಯಾಯದಲ್ಲಿ 13ನೇ ಅಧ್ಯಾಯದಲ್ಲಿ ಮೊದಲಿನ 12 ಅಧ್ಯಾಯಗಳಲ್ಲಿ ಹೇಳತಕ್ಕಂತಹ ಅಲ್ಲಲ್ಲಿ ಹೇಳಿದ ವಿಷಯಗಳನ್ನು ನಿಷ್ಕೃಷ್ಟವಾಗಿ ಕೃಷ್ಣ ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾನೆ. ಹಿಂದಿನ ಅಧ್ಯಾಯಗಳಲ್ಲಿಯೂ ಬಂದಿರುವಂತಹ ವಿಚಾರಗಳು ಇಲ್ಲಿ ಬರ್ತವೆ. ಮತ್ತು ಎಲ್ಲ ಅಧ್ಯಾಯಗಳಲ್ಲಿಯೂ ಈ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಇವುಗಳ ಒಂದು ನಿರೂಪಣೆಯ ಒಂದು ಏಕತಾನತೆ ಇದ್ದೇ ಇರೋದರಿಂದ ಈ ಒಂದು ವಿಭಾಗ ಬೇಕಾ ಅಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವಾಗಿ ಗೀತಾವಿವೃತ್ತಿಯಲ್ಲಿ ರಾಯರು ಒಳ್ಳೆ ಸುಂದರವಾದ ಅವತರಣಿಕೆಯನ್ನು ಕೊಡುವ ಮೂಲಕವಾಗಿ ಅದರ ಸಾರ್ಥಕ್ಯವನ್ನು ತಿಳಿಸ್ತಾರೆ. ಹಿಂದಿನ ಷಟ್ಕಗಳಲ್ಲಿ ಹೇಳ್ತಕ್ಕಂತಹ ವಿಚಾರಗಳೇನಿವೆ
ಅವುಗಳನ್ನೇ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಈ 13ನೇ ಅಧ್ಯಾಯ ಸರ್ವಾರ್ಥ ಸಂಕ್ಷೇಪೋಯಂ ಎಂಬುದಾಗಿ ಗೀತಾ ತಾತ್ಪರ್ಯ ಹೇಳುತ್ತೆ. ಹಿಂದೆ ಹೇಳ್ತಕ್ಕಂತಹ ಎಲ್ಲ ವಿಚಾರಗಳನ್ನು ಸಂಗ್ರಹ ರೂಪವಾಗಿ ಇಲ್ಲಿ ವಿವರಣೆಯನ್ನು ರಾಯರು ಮಾಡ್ತಾರೆ. ಈ ಒಂದು ಅಧ್ಯಾಯದಲ್ಲಿ ಅರ್ಜುನ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಆ ಪ್ರಶ್ನೆಯನ್ನು ಕೇಳುವ ಮೊದಲು ಅವನಿಗೆ ಭಗವಂತನ ಸ್ವರೂಪ ಏನು, ಜೀವಸ್ವರೂಪ ಎಂಥದ್ದು, ಜ್ಞಾನಕ್ಕೆ ಸಾಧನ ಯಾವುದು, ಭಗವದ ಆವಾಸ ಸ್ಥಾನಗಳು ಇವೆಲ್ಲವನ್ನು ಪ್ರಥಮ ಷಟ್ಕ ಹಾಗೂ ದ್ವಿತೀಯ ಷಟ್ಕದಲ್ಲಿ ಅಲ್ಲಲ್ಲಿ ನಿರೂಪಣೆ ಮಾಡಿದ್ದಾರೆ. ಇದೆಲ್ಲದರ ಸಂಕ್ಷೇಪ ನಿರೂಪಣೆಯನ್ನು ಅರ್ಜುನ ಬಯಸಿ ಇಲ್ಲಿ ಪ್ರಶ್ನೆಯನ್ನು ಮಾಡಲಿಕ್ಕೆ ಹೊರಟಿದ್ದಾನೆ. ಮೊದಲನೇ ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆ ಏನು ಅಂದರೆ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಈ ಹಿಂದೆ ಜಡ, ಚೇತನ, ಪ್ರಕೃತಿ, ಜೀವ, ಈ ಜಗದ್ರೂಪವಾಗಿರತಕ್ಕಂತಹ ಕ್ಷೇತ್ರ, ಆ ಕ್ಷೇತ್ರವನ್ನು ಪ್ರತ್ಯಕ್ಷೀಕರಿಸಿಕೊಂಡಿರ್ತಕ್ಕಂತಹ ಪರಮಾತ್ಮ, ಆ ಪರಮಾತ್ಮನ ಜ್ಞಾನ, ಅದಕ್ಕೆ ಸಾಧನೆ ಏನು, ಮೋಕ್ಷಕ್ಕೋಸ್ಕರ ತಿಳಿಬೇಕಾಗಿರತಕ್ಕಂಥ ಪರಮಾತ್ಮನ ಸ್ವರೂಪ ಏನು, ಇದನ್ನು ತಿಳಿದುಕೊಳ್ಳಿಕ್ಕೆ ನಾನು ಬಯಸ್ತೇನೆ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ 13ನೇ ಅಧ್ಯಾಯದ ಪ್ರಸಕ್ತಿ ಏನು? 13ನೇ ಅಧ್ಯಾಯದಲ್ಲಿ ಅರ್ಜುನ ಯಾಕೆ ಈ ತರಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ? ಈ ಕ್ಷೇತ್ರಜ್ಞ ಯೋಗ ಅಂತ ಹೇಳ್ತಾರೆ ಇದಕ್ಕೆ. ಕ್ಷೇತ್ರಜ್ಞ ಯೋಗ. ಇಲ್ಲಿ ಕ್ಷೇತ್ರಜ್ಞರ ಜ್ಞಾನ, ಕ್ಷೇತ್ರ ಹಾಗೂ ಕ್ಷೇತ್ರಜ್ಞರ ಜ್ಞಾನ ಅದುವೇ ಪರಮಾತ್ಮನನ್ನು ಹೊಂದಲಿಕ್ಕೆ ಪ್ರಮುಖವಾಗಿರತಕ್ಕಂತಹ ಸಾಧನವಾಗಿದೆ ಎಂಬುದನ್ನು ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡೋದ್ರಿಂದ ಇದು ಕ್ಷೇತ್ರಜ್ಞ ಯೋಗ ಅಂತ ಕರೆಯಲ್ಪಡ್ತಾ ಇದೆ. ಈ ಒಂದು ಅಧ್ಯಾಯವನ್ನು ಆರಂಭ ಮಾಡುವ ಮೊದಲು ಗೀತಾವಿವೃತ್ತಿಯಲ್ಲಿ ಇದಕ್ಕೊಂದು ಅವತರಣಿಕೆಯನ್ನು ರಾಯರು ನೀಡ್ತಾರೆ. ಪೂರ್ವಷಟ್ಕದ್ವಯೋಕ್ತಾರ್ಥ ಸಂಗ್ರಹಪರಃ ಅಯಂ ಅಧ್ಯಾಯಃ ತಥಾ ಹಿ ಯತ್ಪ್ರಥಮಷಟ್ಕೆ ತ್ರೈಗುಣ್ಯವಿಷಯಾ ವೇದಾಃ ಇತ್ಯಾದಿನಾ ಪ್ರಾಚುರ್ಯೇಣ ಜ್ಞಾನಸಾಧನಂ ಆಷಷ್ಠಸಮಾಪ್ತೇಃ ಉಕ್ತಂ ಯಚ್ಚ ತತ್ರ ದ್ವಿತೀಯೇ ಅಧ್ಯಾಯೇ ನತ್ವೇವಾಹಂ ಇತ್ಯಾದಿನಾ ಅನಾದಿನಿತ್ಯತ್ವಾದಿನ ಜೀವಸ್ವರೂಪಮುಕ್ತಂ ಯಚ್ಚ ದ್ವಿತೀಯಷಟ್ಕೆ ಭಗವತ್ಸ್ವರೂಪಂ ಉಕ್ತಂ ಯದಪಿ ಸಪ್ತಮೇ ಭೂಮಿರಾಪಃ ಇತ್ಯಾದಿನ ಕ್ಷೇತ್ರಶಬ್ದಿತ ಭಗವದ್ ಆವಾಸಸ್ಥಾನಮುಕ್ತಂ ತದ್ವಿಕೀರ್ಣತಯಾ ಉಕ್ತಂ ಸರ್ವಂ ಬುದ್ಧ್ಯಾ ಆರೋಹಾರ್ಥಂ ಸಂಕ್ಷಿಪ್ಯ ಅಸ್ಮಿನ್ ಅಧ್ಯಾಯೇ ಪ್ರಶ್ನಪೂರ್ವಕಂ ಪ್ರದರ್ಶ್ಯತೆ. ನೋಡಿ, 12 ಅಧ್ಯಾಯಗಳಲ್ಲಿ ಏನು ಹೇಳಿದ್ದಾನೆ ಕೃಷ್ಣ, ಅದನ್ನು ಬಹಳ ಸಂಕ್ಷೇಪವಾಗಿ ನಮ್ಮ ಮುಂದೆ ರಾಯರಿಡ್ತಾ ಇದ್ದಾರೆ. ಈ ಅಧ್ಯಾಯದ ವಿಷಯ ಏನಂದರೆ ಪೂರ್ವಷಟ್ಕದ್ವಯೋಕ್ತಾರ್ಥ ಸಂಗ್ರಹ ಪರಃ ಅಯಂ ಅಧ್ಯಾಯ. ಪೂರ್ವಷಟ್ಕದ್ವಯ, ಈ ಮೊದಲಿನ 2 ಷಟ್ಕಗಳಲ್ಲಿ ಉಕ್ತ ಹೇಳಲ್ಪಟ್ಟ ಅರ್ಥಗಳನ್ನು ಸಂಗ್ರಹಪರಃ, ಸಂಗ್ರಹವನ್ನು ಮಾಡತಕ್ಕಂತಹ ಅಧ್ಯಾಯ ಇದು. ಹೇಗೆ ಅದು? ಪೂರ್ವ ಷಟ್ಕದ್ವಯಗಳಲ್ಲಿ ಯಾವ ವಿಚಾರ ಹೇಳಿದ್ದು ಅದನ್ನು ಸಂಕ್ಷೇಪವಾಗಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ ರಾಯರು. ಪ್ರಥಮ ಷಟ್ಕದಲ್ಲಿ ಏನು ಹೇಳಿದರು? 6ನೇ ಅಧ್ಯಾಯದವರೆಗೂ, 6ನೇ ಅಧ್ಯಾಯ ಮುಗಿಯುವವರೆಗೂ ಏನು ಹೇಳಿದ ಕೃಷ್ಣ?
2ನೇ ಅಧ್ಯಾಯದ 45ನೇ ಶ್ಲೋಕದಿಂದ ತ್ರೈಗುಣ್ಯ ವಿಷಯ ವೇದಾ ನಿಸ್ತ್ರೈಗುಣ್ಯೋ ಭವಾರ್ಜುನ ಇತ್ಯಾದಿ ಶ್ಲೋಕಗಳಿಂದ ಹೆಚ್ಚಾಗಿ 6ನೇ ಅಧ್ಯಾಯ ಮುಗಿಯುವವರೆಗೂ ಹೇಳಿರುವಂಥದ್ದು ಏನು ಅಂದರೆ, ಜ್ಞಾನಕ್ಕೆ ಸಾಧನವಾದದ್ದು ಯಾವುದು. ಜ್ಞಾನ ಸಾಧನವನ್ನು 6 ಅಧ್ಯಾಯಗಳವರೆಗೆ ನಿರೂಪಣೆ ಮಾಡಿದ್ದಾನೆ ಕೃಷ್ಣ. ಆಮೇಲೆ 2ನೇ ಅಧ್ಯಾಯದಲ್ಲಿ ನತ್ವೇವಾಹಂ ಜಾತುನಾಸಂ ನತ್ವಂ ನೈಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಎಂಬ ಶ್ಲೋಕದಿಂದ ಆರಂಭಿಸಿ ಜೀವ ಅನಾದಿ ನಿತ್ಯ ಜೀವನ ಸ್ವರೂಪವನ್ನು ಹೇಳಿ ಮುಂದೆ 2ನೇ ಷಟ್ಕದಲ್ಲಿ ಭಗವಂತನ ಸ್ವರೂಪವನ್ನು ಹೇಳಿದ. ಆಮೇಲೆ 7ನೇ ಅಧ್ಯಾಯದಲ್ಲಿ ಭೂಮಿರಾಪೋ ನಲೋ ವಾಯು, ಅಲ್ಲಿ ಕ್ಷೇತ್ರ ಶಬ್ದದಿಂದ ಈ ಜಗತ್ತು ಪರಮಾತ್ಮನ ಆವಾಸ ಸ್ಥಾನ ಅಂತೆಲ್ಲ ಹೇಳಿದ. ಅಂತೂ 12 ಅಧ್ಯಾಯಗಳಲ್ಲಿ ಒಂದು ಪರಮಾತ್ಮನ ಹೊಂದಲಿಕ್ಕೆ ಜ್ಞಾನವೇ ಪರಮ ಸಾಧನ, ಅದಕ್ಕೆ ಸಾಧನವಾಗಿರತಕ್ಕಂತಹ ವಿಚಾರಗಳನ್ನು ಪೂರ್ವ ಅಧ್ಯಾಯಗಳಲ್ಲಿ ನಿರೂಪಣೆ ಮಾಡಿದ. ಮತ್ತು ಈ ಜೀವ ವಿನಾಶದ ಬಗ್ಗೆ ಸಂದೇಹ ಬಂದಿತ್ತು ಅರ್ಜುನನಿಗೆ, ಅದಕ್ಕೋಸ್ಕರವಾಗಿ ಜೀವಸ್ವರೂಪವನ್ನು ಹೇಳ್ತಾ ಜೀವ ನಿತ್ಯ ಅನಾದಿ ಆ ಎಲ್ಲ ವಿಚಾರವನ್ನು 2ನೇ ಅಧ್ಯಾಯದಲ್ಲಿ ಹೇಳಿದ. ಮುಂದೆ 2ನೇ ಷಟ್ಕದಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಮೂಡಲಿಕ್ಕೋಸ್ಕರವಾಗಿ ಆ ಭಗವಂತನ ಸ್ವರೂಪ ಅವನ ಮಹಾತ್ಮೆಯನ್ನು ಹೇಳಿ ಈ ಕ್ಷೇತ್ರ ಶಬ್ದವಾಗಿರತಕ್ಕಂತಹ ಪ್ರಪಂಚ ಇದು ಭಗವಂತನ ಆವಾಸ ಸ್ಥಾನ ಅಂತ ಹೇಳಿದ. ಹೀಗೆ ಅನೇಕ ವಿಚಾರಗಳನ್ನು 12 ಅಧ್ಯಾಯಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದೆಲ್ಲವನ್ನು ನಮಗೀಗ ಬುದ್ಧಿಯಲ್ಲಿ ಆರೋಹ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದು ವರ್ಷದಿಂದ ನಾವು 12 ಅಧ್ಯಾಯಗಳವರೆಗೆ ನೋಡಿದ್ದೇವೆ. ಏನೇನು ಬಂತು ಭಗವದ್ಗೀತೆ 12 ಅಧ್ಯಾಯಗಳಲ್ಲಿ, ಅದೆಲ್ಲವನ್ನು ಬುದ್ಧಿಯಲ್ಲಿ ಆರೋಹ ಮಾಡಲಿಕ್ಕೋಸ್ಕರವಾಗಿ ಸಂಕ್ಷೇಪವಾಗಿ ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಹಿಂದಿನ 2 ಷಟ್ಕಗಳಲ್ಲಿ ಹೇಳ್ತಕ್ಕಂತಹ ವಿಚಾರ, ಆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದಾನೆ. ಅದನ್ನು ಸಮಸ್ತವಾಗಿ ಹೇಳಿದ್ದಾನೆ ಪರಮಾತ್ಮ. ಅದನ್ನು ಸಂಕ್ಷೇಪವಾಗಿ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ. ಭಗವಂತನ ಸ್ವರೂಪ ಏನು, ಜೀವನ ಸ್ವರೂಪ ಏನು, ಜ್ಞಾನ ಸಾಧನ, ಭಗವಂತನ ಆವಾಸ ಸ್ಥಾನವಾಗಿರ್ತಕ್ಕಂತಹ ಕ್ಷೇತ್ರ, ಇವೆಲ್ಲವನ್ನು ಕೂಡ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿ ಆಗಿದೆ. ಅದೆಲ್ಲದರ ಸಂಕ್ಷೇಪ ನಿರೂಪಣೆ ಅದನ್ನು ಬಯಸಿ ಅರ್ಜುನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ. ಏನು ಪ್ರಕೃತಿ ಪುರುಷ ಎಂಬುದು ಇದು ಒಂದು ಜೋಡಿ, ಕ್ಷೇತ್ರಜ್ಞ ಎಂಬುದು ಇನ್ನೊಂದು, ಜ್ಞಾನ ಜ್ಞೇಯ ಎನ್ನುವುದು ಮತ್ತೊಂದು. ಹಾಗೆ 3 ಯುಗ್ಮಗಳನ್ನು ಹೇಳ್ತಾ ಇದ್ದಾನೆ ಇಲ್ಲಿ. ಒಂದು ಕ್ಷೇತ್ರಜ್ಞ, ಪ್ರಕೃತಿ ಪುರುಷ, ಮತ್ತೊಂದು ಜ್ಞಾನ ಜ್ಞೇಯ. ಈ 3ರ ಬಗ್ಗೆ ಇಲ್ಲಿ ತಿಳ್ಕೊಡ್ಬೇಕು ಅಂತ ನನಗೆ ಅಪೇಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿಂ ಪುರುಷಂ, ಪ್ರಕೃತಿ ಮತ್ತು ಪುರುಷ ಅಂದರೆ ಜೀವ, ಮತ್ತು ಕ್ಷೇತ್ರಜ್ಞ ಜ್ಞಾನ, ಕ್ಷೇತ್ರಜ್ಞ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಜ್ಞಾನ, ಇದುವೇ ಜ್ಞಾನ ಸಾಧನ. ಮತ್ತು ಜ್ಞೇಯ ಅಂದರೆ ಪರಮಾತ್ಮ, ಜ್ಞಾನ ಅಂದರೆ ಅದು ಜ್ಞಾನಕ್ಕೆ ಸಾಧನ. ಜ್ಞೇಯ ತಿಳಿಬೇಕಾಗಿರ್ತಕ್ಕಂಥ ವಸ್ತು, ಅದನ್ನು ತಿಳಿಲಿಕ್ಕೆ ಸಾಧನ ಏನು. ಹೀಗೆ ಜ್ಞೇಯ ಜ್ಞಾನ, ಕ್ಷೇತ್ರಜ್ಞ,
ಪ್ರಕೃತಿ, ಪುರುಷ ಇವುಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಯಸ್ತೇನೆ ಅಂತ ಅದನ್ನು ಹೇಳುವಂತೆ ಅರ್ಜುನ ಕೇಳ್ತಾ ಇದ್ದಾನೆ. ಪ್ರಕೃತಿ ಅನ್ನೋದು ಎರಡು ರೀತಿ, ಒಂದು ಚಿತ್ ಪ್ರಕೃತಿ, ಒಂದು ಅಚಿತ್ ಪ್ರಕೃತಿ. ಪುರುಷನೂ ಎರಡು ವಿಧ, ಜೀವಾತ್ಮ, ಪರಮಾತ್ಮ. ಇಲ್ಲಿ ಪುರುಷ ಶಬ್ದದಿಂದ ನಾವು ಪರಮಾತ್ಮನನ್ನು ಇಟ್ಟುಕೊಳ್ಳಬಾರ್ದು, ಪರಮಾತ್ಮನನ್ನು ಇಟ್ಕೊಳ್ಬೇಕು, ಜೀವನನ್ನು ಇಟ್ಕೊಳ್ಬೇಕು ಎಂಬುದಾಗಿ ರಾಯರ ಮುಂದೆ ನಿರೂಪಿಸ್ತಾರೆ. ಹೀಗೆ ಪ್ರಕೃತಿ ಪುರುಷರ ಬಗ್ಗೆ, ಕ್ಷೇತ್ರಜ್ಞರ ಬಗ್ಗೆ, ಜ್ಞೇಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಪೇಕ್ಷೆ ಪಡ್ತೇನೆ ಎಂಬುದು ಅರ್ಜುನನ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವಾಗಿ ಈ ವಿಚಾರಗಳನ್ನೆಲ್ಲ ಈ ಅಧ್ಯಾಯದಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ಈ ಶ್ಲೋಕಕ್ಕೆ ಎಲ್ಲರೂ ವ್ಯಾಖ್ಯಾನ ಮಾಡಿಲ್ಲ. ಪ್ರಾಚೀನ ಟೀಕಾಕಾರರಲ್ಲಿ ರಾಘವೇಂದ್ರ ಸ್ವಾಮಿಗಳು ಮತ್ತು ಅಮೃತ ತರಂಗಿಣಿಕಾರರಾಗಿರ್ತಕ್ಕಂತಹ ಪುರುಷೋತ್ತಮಜಿ ಎಂಬುವರು, ಇವರಿಬ್ಬರು ಮಾತ್ರ ಈ ಶ್ಲೋಕಕ್ಕೆ ವ್ಯಾಖ್ಯಾನ ರಚನೆ ಮಾಡಿದ್ದಾರೆ. ಇನ್ಯಾರೂ ಸಹ ರಚನೆ ಮಾಡಿದಂತೆ ಕಾಣುವುದಿಲ್ಲ. ಹಾಗಾಗಿ ಕೆಲವರ ಅಭಿಪ್ರಾಯ ಏನೆಂದರೆ, ಈ ಶ್ಲೋಕ ಭಗವದ್ಗೀತೆಯಲ್ಲಿ ಇಲ್ಲ, ಇದು ಪ್ರಕ್ಷಿಪ್ತ, ಯಾರೋ ಸೇರಿಸತಕ್ಕಂತಹ ಶ್ಲೋಕ ಇದು ಎಂಬುದಾಗಿ ಕೆಲವರು ಅಭಿಪ್ರಾಯ ಪಡ್ತಾರೆ. ಯಾರೂ ಕೂಡ ಇದಕ್ಕೆ ವ್ಯಾಖ್ಯಾನ ಮಾಡಲಿಲ್ಲ ಅಂತ. ಅದು ಕಾರಣ ಅಂದರೆ ಯಾರೂ ವ್ಯಾಖ್ಯಾನ ಮಾಡಿಲ್ಲ ಈ ಶ್ಲೋಕಕ್ಕೆ. ಶ್ಲೋಕ ಇದ್ದರೆ ವ್ಯಾಖ್ಯಾನ ಮಾಡಬೇಕಿತ್ತಲ್ಲ. ಆದ್ದರಿಂದ ವ್ಯಾಖ್ಯಾನ ಮಾಡಿಲ್ಲ. ಆದ್ದರಿಂದ ಈ ಶ್ಲೋಕ ನಿಜವಾಗಿಯೂ ಭಗವದ್ಗೀತೆಯಲ್ಲಿ ಇದೆಯಾ ಅಥವಾ ಇಲ್ವಾ? ಒಂದು ವೇಳೆ ಈ ಶ್ಲೋಕ ಭಗವದ್ಗೀತೆಯಲ್ಲಿ ಇದ್ದದ್ದೇ ಆದರೆ ಇದನ್ನು ವ್ಯಾಖ್ಯಾನ ಮಾಡಬೇಕಾಗಿತ್ತು. ಆದರೆ ವ್ಯಾಖ್ಯಾನ ಮಾಡದೇ ಇರೋದರಿಂದ ಈ ಶ್ಲೋಕ ಭಗವದ್ಗೀತೆಯಲ್ಲಿ ಇಲ್ಲ. ಈ ಶ್ಲೋಕವನ್ನು ಸೇರಿಸಿದರೆ ಭಗವದ್ಗೀತೆಯಲ್ಲಿ 701 ಶ್ಲೋಕಗಳಾಗ್ತವೆ. ಆದರೆ ಪ್ರಸಿದ್ಧಿ ಇರುವಂಥದ್ದು ಭಗವದ್ಗೀತೆಯಲ್ಲಿ 700 ಶ್ಲೋಕಗಳು ಅಂತ. ಹಾಗಿರುವಾಗ ಈ ಶ್ಲೋಕ ಇದೆಯೋ ಇಲ್ಲೋ ಎಂಬುದು ಪ್ರಶ್ನೆ. ಕೆಲವು ಲೇಖಕರು ಇದು ಪ್ರಕ್ಷಿಪ್ತ ಅಂತ ಹೇಳಿದರು. 700 ಶ್ಲೋಕಗಳು ಭಗವದ್ಗೀತೆಯಲ್ಲಿ ಇರುವಂಥದ್ದು ಅಂತ ಹೇಳುವವರು ಈ ಶ್ಲೋಕವನ್ನು ಪ್ರಕ್ಷಿಪ್ತ ಅಂತ ಹೇಳ್ತಾರೆ. ಇನ್ನು ಪ್ರಮುಖ ಭಾಷ್ಯಕಾರರ ಭಾಷ್ಯ ಈ ಶ್ಲೋಕದ ಮೇಲೆ ಇಲ್ಲ. ಆದ್ದರಿಂದ ಈ ಶ್ಲೋಕ ಪ್ರಕ್ಷಿಪ್ತ. ಹಾಗೆ ನೋಡಿದರೆ ಎಷ್ಟೋ ಶ್ಲೋಕಗಳ ಮೇಲೆ ಪ್ರಮುಖ ಭಾಷ್ಯಕಾರರು ಭಾಷ್ಯವನ್ನು ಬರೆದೇ ಇಲ್ಲ. ಈಗ ಶ್ರೀಮದಾಚಾರ್ಯರ ಭಾಷ್ಯವೂ ಕೂಡ ಆರಂಭವಾಗುವಂಥದ್ದು 2ನೇ ಅಧ್ಯಾಯದ 12ನೇ ಶ್ಲೋಕದಿಂದ. ಅಲ್ಲಿವರೆಗೆ ಮಧ್ವಾಚಾರ್ಯರು ಭಾಷ್ಯವನ್ನು ಬರೆದಿಲ್ಲ. ಹಾಗಿರುವಾಗ ಆ ಎಲ್ಲ ಶ್ಲೋಕಗಳು ಇಲ್ಲವೇ ಇಲ್ಲ ಅಂತ ಹೇಳಿಕ್ಕಾಗತ್ತೆ? ಇಲ್ಲ. ಆದ್ದರಿಂದ ಯಾರೋ ವ್ಯಾಖ್ಯಾನ ಮಾಡಲಿಲ್ಲ ಎಂಬ ಕಾರಣಕ್ಕೆ ಭಗವದ್ಗೀತೆಯಲ್ಲಿ ಆ ಶ್ಲೋಕ ಇಲ್ಲ ಅಂತ ಹೇಳುವಂಥದ್ದು ಸರಿಯಾಗುವುದಿಲ್ಲ. ಆದ್ದರಿಂದ ವ್ಯಾಖ್ಯಾನ ಮಾಡಿಲ್ಲ ಎಂಬ ಕಾರಣಕ್ಕೆ ಇದು ಪ್ರಕ್ಷಿಪ್ತ ಅಂತ ಹೇಳಿಕೆ ಬರುವುದಿಲ್ಲ. ಇನ್ನು ಶ್ಲೋಕಗಳು 700 ಇವೆ, ಇದನ್ನು ಸೇರಿದರೆ 701 ಆಗತ್ತೆ. ಆದ್ದರಿಂದ ಈ ಶ್ಲೋಕವನ್ನು ಬಿಡಬೇಕು ಅಂತ ಕೆಲವರು ಜಿಜ್ಞಾಸೆ. ಆದರೆ ವಿಷಯ ದೃಷ್ಟಿಯಿಂದ ಇಲ್ಲಿರತಕ್ಕಂತಹ ಕೃಷ್ಣ ಉತ್ತರ ಕೊಡ್ತಾ ಹೋಗುವುದನ್ನು ನೋಡ್ತಾ ಹೋದರೆ ಅರ್ಜುನನ ಈ ಪ್ರಶ್ನೆ
ಅರ್ಜುನನ ಈ ಮಾತು ತುಂಬ ನಮಗೆ ಪ್ರಸ್ತುತ ಆಗ್ತದೆ. ಈ ವಿಚಾರವನ್ನು ಅರ್ಜುನ ಪ್ರಶ್ನಿಸದೆ ಹೋದರೆ ಕೃಷ್ಣ ಈ ವಿಚಾರಗಳಿಗೆ ಉತ್ತರವನ್ನು ಹೇಳ್ತಕ್ಕಂತಹ ಪ್ರಸಕ್ತಿಯೇ ಇರುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅರ್ವಾಚೀನ ವ್ಯಾಖ್ಯಾನಕಾರರಾಗಿರತಕ್ಕಂತಹ ಸತ್ಯಧ್ಯಾನ ತೀರ್ಥರು, ಅರವಿಂದರು, ಚೈತನ್ಯರು ಇವರೆಲ್ಲ ಈ ಶ್ಲೋಕವನ್ನು ಪ್ರಾಮಾಣಿಕ ಅಂತ ಸ್ವೀಕಾರ ಮಾಡಿದ್ದಾರೆ. ಆದ್ದರಿಂದ ಇದು ಗೀತೆಯ ಅಂಗವೇ ಆಗಿದೆ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಕೆಲವು ಪುಸ್ತಕಗಳಲ್ಲಿ ಇದು ಮೊದಲನೇ ಶ್ಲೋಕ. ಗೀತಾವಿವೃತ್ತಿಯಲ್ಲಿ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಎಂಬುದು ಎರಡನೇ ಶ್ಲೋಕ. ಹಾಗಾಗಿ ಈ ಹೆಚ್ಚಿನ ಪುಸ್ತಕಗಳಲ್ಲಿ ಈ ಮೊದಲನೇ ಶ್ಲೋಕ ಕಾಣುವುದಿಲ್ಲ. ರಾಯರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆಧುನಿಕ ವ್ಯಾಖ್ಯಾನಕಾರರೆಲ್ಲರೂ ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಇದು ಪ್ರಾಮಾಣಿಕವಾಗಿರತಕ್ಕಂಥ ಶ್ಲೋಕವೇ, ಗೀತೆ ಅಂಗವಾಗಿ ಸ್ವೀಕಾರ ಮಾಡುವಂಥದ್ದು ಯೋಗ್ಯ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಸಾಮಾನ್ಯ ಎಲ್ಲ ಅಧ್ಯಾಯಗಳಲ್ಲಿಯೂ ಆರಂಭದಲ್ಲಿ ಅರ್ಜುನನ ಪ್ರಶ್ನೆ ಇದ್ದೇ ಇದೆ, ಆಮೇಲೆ ಕೃಷ್ಣ ಉತ್ತರ ಕೊಡ್ತಾನೆ. ಹಾಗೆ ಶ್ರೀ ಭಗವಾನುವಾಚ ಅಂತ ಇಲ್ಲಿ ಕೆಲವು ಪುಸ್ತಕಗಳಲ್ಲಿ ಆರಂಭ ಆಗತ್ತೆ. ಆದರೆ ಗೀತಾವಿವೃತ್ತಿಯಲ್ಲಿ ಈ ಶ್ಲೋಕ ಇರುವಂಥದ್ದು ಅರ್ಜುನೋವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಪ್ರಕೃತಿ, ಚಿತ್ ಪ್ರಕೃತಿ, ಅಚಿತ್ ಪ್ರಕೃತಿ, ಪುರುಷ ಅಂದರೆ ಪರಮಾತ್ಮ, ಜೀವಾತ್ಮ, ಮತ್ತು ಜ್ಞಾನ, ಜ್ಞೇಯ, ಇವುಗಳ ಬಗ್ಗೆ ಅರ್ಜುನ ಪ್ರಶ್ನೆ ಮಾಡಿದ್ದಾನೆ. ಇದಕ್ಕೆ ಉತ್ತರವನ್ನು ಕೃಷ್ಣ ಮುಂದಿನ ಶ್ಲೋಕದಿಂದ ಹೇಳ್ತಾ ಹೋಗ್ತಾನೆ. ಪೂರ್ವಷಟ್ಕದ್ವಯೋಕ್ತ ಅರ್ಥಸಂಗ್ರಹ ಪರೋಯಂ ಅಧ್ಯಾಯ ತಥಾ ಹಿ ಪ್ರಥಮಷಟ್ಕೆ ತ್ರೈಗುಣ್ಯವಿಷಯಾಃ ವೇದಾಃ ತ್ರೈಗುಣ್ಯವಿಷಯಾ ವೇದಾಃ ಇತ್ಯಾದಿನ ತ್ರೈಗುಣ್ಯವಿಷಯಾ ವೇದಾಃ ಎಂಬ ಶ್ಲೋಕದಿಂದ ಆರಂಭಿಸಿ ಹೆಚ್ಚಾಗಿ ಜ್ಞಾನ ಸಾಧನವನ್ನೇ ಹೇಳಿದ್ದು. ಎಲ್ಲಿವರೆಗೆ? ಆಷಷ್ಟ ಸಮಾಪ್ತೇಹೇ, 6ನೇ ಅಧ್ಯಾಯ ಮುಗಿಯುವವರೆಗೂ ಹೇಳಿದ್ದು. ಮತ್ತು ದ್ವಿತೀಯಾಧ್ಯಾಯೇ ಅಲ್ಲಿ 2ನೇ ಅಧ್ಯಾಯದಲ್ಲಿ ಯಾವುದನ್ನು ಹೇಳಿದ? ನತ್ವೇವಾಹಂ ಇತ್ಯಾದಿ ಶ್ಲೋಕದಿಂದ ಯಚ್ಚ ಅನಾದಿನಿತ್ಯತ್ವಾದಿನ ಜೀವಸ್ವರೂಪ ಮುಕ್ತಂ, ಜೀವ ಅನಾದಿನಿತ್ಯ ಎಂಬುದಾಗಿ ಜೀವನ ಸ್ವರೂಪವನ್ನೇನು ಹೇಳಿದರೋ, ಮತ್ತು ಯಚ್ಚ ದ್ವಿತೀಯ ಷಟ್ಕೆ, ಯಾವ 2ನೇ ಷಟ್ಕದಲ್ಲಿ ಭಗವಂತನ ಸ್ವರೂಪವನ್ನು ಹೇಳಿದರೋ, ಮತ್ತು ಯದಪಿ ಸಪ್ತಮೆ 7ನೇ ಅಧ್ಯಾಯದಲ್ಲಿ ಭೂಮಿರಾಪವನರೋ ವಾಯು ಇತ್ಯಾದಿ ಶ್ಲೋಕಗಳಿಂದ ಕ್ಷೇತ್ರ ಶಬ್ದಿತವಾಗಿರುವಂಥದ್ದು ಭಗವಂತನ ಆವಾಸ ಸ್ಥಾನ ಅಂತ ಹೇಳಿದರು. ಇದೆಲ್ಲವನ್ನು ಕೂಡ ವಿಕೀರ್ಣತೆಯ ಉಕ್ತಂ, ಅಲ್ಲಲ್ಲಿ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಹೇಳ್ತಕ್ಕಂತಹ ವಿಕೀರ್ಣವಾಗಿ ಹೇಳ್ತಕ್ಕಂತಹ ವಿಚಾರವನ್ನು, ಬೇರೆ ಬೇರೆ ಕಡೆಯಲ್ಲಿ ಚಲಾಪಿಲ್ಲಿಯಾಗಿ ಹೇಳ್ತಕ್ಕಂತಹ ವಿಚಾರವನ್ನು ಬುದ್ಧಿಯಲ್ಲಿ ನಿಲ್ಲೋದಕ್ಕೋಸ್ಕರವಾಗಿ, ಬುದ್ಧಿಯ ಆರೋಹಕ್ಕೋಸ್ಕರವಾಗಿ, ಬುದ್ಧಿಯಲ್ಲಿ ನಿಲ್ಲಿಕ್ಕೋಸ್ಕರವಾಗಿ ಸಂಕ್ಷೇಪವಾಗಿ ಹೇಳುವಂತೆ ಅರ್ಜುನ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾನೆ ಈ ಶ್ಲೋಕದಿಂದ ಅಂತ ಇದಕ್ಕೆ ಅವತರಣಿಕೆಯನ್ನು ರಾಯರು ಕೊಟ್ಟು ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಮುಂದೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಕ್ಷೇತ್ರಜ್ಞಂ ಚಾಪಿ
ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಂ ಕ್ಷೇತ್ರಜ್ಞಯೋ ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಈ ಶ್ಲೋಕಗಳ ಅರ್ಥ: ಹೇ ಕೌಂತೆಯ, ಹೇ ಕುಂತಿಪುತ್ರನೇ, ಇದಂ ಶರೀರಂ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರವು ಕ್ಷೇತ್ರ ಅಂತ ಕರೆಯಲ್ಪಡ್ತದೆ. ಇದನ್ನು ಯಹ ವೇತ್ತಿ, ಯಾವನು ತಿಳ್ಕೊಳ್ತಾನೋ, ಈ ಕ್ಷೇತ್ರವನ್ನು ಯಾವನು ತಿಳ್ಕೊಂಡಿದ್ದಾನೋ ಅವನು ಕ್ಷೇತ್ರಜ್ಞ ಅಂತ. ತದ್ವಿಧ, ತಿಳಿದುಕೊಂಡವರು, ಕ್ಷೇತ್ರಜ್ಞನ ತಿಳಿದುಕೊಂಡವರು ಏನು ಹೇಳ್ತಾರೆ? ಯಾವನು ಈ ಕ್ಷೇತ್ರವನ್ನು ತಿಳಿದುಕೊಂಡಿದ್ದಾನೋ ಅವನನ್ನು ಕ್ಷೇತ್ರಜ್ಞ ಅಂತ ಹೇಳ್ತಾರೆ ಎಂಬುದು ಮೊದಲನೇ ಶ್ಲೋಕದ ಅರ್ಥ. ಎರಡನೇ ಶ್ಲೋಕ: ಹೇ ಭಾರತ, ಎಲೈ ಭರತಕುಲೋತ್ತಮನೇ, ಎಲ್ಲ ಕ್ಷೇತ್ರಗಳಲ್ಲಿಯೂ ಸರ್ವಕ್ಷೇತ್ರೇಶು, ಎಲ್ಲ ಕ್ಷೇತ್ರಗಳಿರ್ತಕ್ಕಂತಹ ಕ್ಷೇತ್ರಜ್ಞ ಯಾರು ಅಂದರೆ ಅವನು ನಾನೇ ಅಂತ ತಿಳಿದುಕೋ. ಮಾಂ ವಿದ್ಧಿ ಸರ್ವಕ್ಷೇತ್ರೇಶು, ಎಲ್ಲ ಕ್ಷೇತ್ರಗಳಲ್ಲಿಯೂ ಇರತಕ್ಕಂಥವನು ಯಾರು ಅಂದರೆ ಮಾಂ, ನನ್ನನ್ನು ನಾನೇ ಅಂತ ತಿಳಿದುಕೋ. ಈ ಕ್ಷೇತ್ರಜ್ಞರ ಜ್ಞಾನ, ಕ್ಷೇತ್ರಜ್ಞರ ಜ್ಞಾನ ಇದು ಮೋಕ್ಷದಾಯಕವಾಗಿರುವಂಥದ್ದು. ಯತ್ತಜ್ಞಾನಂ ಮತಂ ಮಮ, ಇದು ಮೋಕ್ಷಕ್ಕೆ ಸಾಧನವಾಗಿರತಕ್ಕಂಥ ಜ್ಞಾನ. ಇದೇ ಸಮ್ಯಕ್ ಜ್ಞಾನ, ಇದೇ ನನಗೆ ಮಮ ಸಮ್ಮತಂ, ಈ ಜ್ಞಾನವೇ ನನಗೆ ಸಮ್ಮತವಾಗಿರುವಂಥದ್ದು ಅಂತ ಈ ಶ್ಲೋಕದ ಸಾಮಾನ್ಯವಾದ ಅರ್ಥ. ಈ ಶ್ಲೋಕಕ್ಕೆ ಅನೇಕರು ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ತುಂಬ ಜನ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲರದು ಭಿನ್ನ ಭಿನ್ನವಾಗಿರತಕ್ಕಂತಹ ವ್ಯಾಖ್ಯಾನ. ಮಧ್ವಾಚಾರ್ಯ ಏನು ಹೇಳ್ತಾರೆ ಅಂದರೆ, ಕ್ಷೇತ್ರ ಅಂದರೆ ಈ ಪಂಚಮಹಾಭೂತಗಳಿಂದ ಯುಕ್ತವಾಗಿರತಕ್ಕಂತಹ ಈ ಜಗತ್ತು. ಇದನ್ನು ಸರಿಯಾಗಿ ತಿಳ್ಕೊಳ್ತಕ್ಕಂಥವನು ಯಾರು ಅಂದರೆ ಪರಮಾತ್ಮ ಒಬ್ಬನೇ, ಇನ್ಯಾರು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ಪರಮಾತ್ಮನೇ ಕ್ಷೇತ್ರಜ್ಞ. ಅಂತಹ ಪರಮಾತ್ಮ ಮತ್ತು ಅನಂತ ಗುಣ ಪರಿಪೂರ್ಣನಾಗಿರತಕ್ಕಂತಹ ಶ್ರೀಕೃಷ್ಣ ಇವರಿಬ್ಬರು ಒಂದೇ ಆಗಿದ್ದಾರೆ ಎಂಬ ಅರ್ಥವನ್ನು ಹೇಳ್ತಾರೆ. ಕ್ಷೇತ್ರ ಅಂದರೆ ಜಗತ್ತು, ಅದನ್ನು ಸರಿಯಾಗಿ ತಿಳಿದುಕೊಂಡವ ಪರಮಾತ್ಮ. ಆ ಪರಮಾತ್ಮ ಬೇರೆ ಅಲ್ಲ, ಶ್ರೀಕೃಷ್ಣ ಬೇರೆ ಅಲ್ಲ. ಮಾಂ ವಿದ್ಧಿ, ಅಂತಹ ಎಲ್ಲವನ್ನೂ ತಿಳಿದಂತಹ ಪರಮಾತ್ಮನೇ ನಾನು ಎಂಬ ಅರ್ಥವನ್ನು ಮಧ್ವಾಚಾರ್ಯ ಹೇಳ್ತಾರೆ. ಸಾಮಾನ್ಯವಾಗಿ ಮಧ್ವಾಚಾರ್ಯನ ಹೊರತುಪಡಿಸಿ ಉಳಿದಿರುವರೆಲ್ಲರೂ ಕೂಡ ಕ್ಷೇತ್ರಜ್ಞ ಶಬ್ದಗಳಿಗೆ ಶರೀರ ಮತ್ತು ಜೀವ ಅಂತ ಅರ್ಥ ಮಾಡಿದ್ದಾರೆ. ಇನ್ನು ಹೆಚ್ಚಿನ ವ್ಯಾಖ್ಯಾನಕಾರರು ಜೀವಬ್ರಹ್ಮರ ಐಕ್ಯವನ್ನು ಈ ಶ್ಲೋಕದಿಂದ ಹೇಳಿ ಇಡೀ ಅಧ್ಯಾಯದಿಂದ ಜೀವಬ್ರಹ್ಮ ಐಕ್ಯವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಜೀವೇಶ್ವರ ಅಭೇದವಾದಿಗಳು ಅವರು ಕ್ಷೇತ್ರಜ್ಞ ಶಬ್ದಗಳಿಗೆ ದೇಹ ಮತ್ತು ಜೀವ ಅಂತ ಅರ್ಥ ಮಾಡಿ ಪ್ರಕೃತಿ ಕ್ಷೇತ್ರಂಚಾಪಿ ಮಾಂ ವಿದ್ಧಿ ಎಂಬ ವಾಕ್ಯ ಇರತಕ್ಕಂತಹ ಮಾಂ ಎಂಬ ಪದದಿಂದ ನಿರ್ಗುಣ ಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ. ಆಮೇಲೆ ನಿರ್ಗುಣ ಬ್ರಹ್ಮನಾಗಿರತಕ್ಕಂತಹ ನಾನೇ ಕ್ಷೇತ್ರಜ್ಞನಾಗಿರತಕ್ಕಂತಹ ಜೀವಾತ್ಮ ಅಂತ ಈ ರೀತಿಯಾದಿ ಅರ್ಥವನ್ನು ಹೇಳ್ತಾರೆ. ಈ ಅರ್ಥಕ್ಕೆ ಯಾವುದೇ ಆಧಾರ ಇಲ್ಲ, ನಿರಾಧಾರವಾಗಿರುವಂಥದ್ದು. ಏಕೆಂದರೆ ಅಭೇದವಾದಿಗಳ ಪ್ರಕಾರ ಬ್ರಹ್ಮ ಅಜ್ಞೇಯನಾಗಿದ್ದಾನೆ, ಅವನನ್ನು ಯಾರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಎಂಬಲ್ಲಿ ಜ್ಞೇಯತ್ವವನ್ನು ಹೇಳಿದ್ದಾರೆ. ಜ್ಞೇಯತ್ವವನ್ನು ಹೇಳಿದ್ರಿಂದಾಗಿ ಪರಮಾತ್ಮ ಅವರ ಪ್ರಕಾರ ಅವನಲ್ಲಿ ಯಾವ ಗುಣಗಳೂ ಇಲ್ಲ. ಹಾಗಾಗಿ ಜ್ಞೇಯತ್ವಾದಿ ಗುಣಗಳು ಅವನಲ್ಲಿಲ್ಲ. ಅವನು ಸರ್ವಗುಣ ಶೂನ್ಯನಾಗಿದ್ದರಿಂದ ಅವನಲ್ಲಿ ಜ್ಞೇಯತ್ವಾದಿ ಗುಣಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಜ್ಞೇಯ ಅಂತ ಹೇಳಿದ್ರಿಂದಾಗಿ ಈ ಬ್ರಹ್ಮನು ಅಜ್ಞೇಯ ಅಂತ ಹೇಳ್ತಕ್ಕಂತಹ ಈ ಅಭೇದವಾದಿಗಳಿದ್ದಾರೆ, ಅವರಿಗೆ ಈ ವಾಕ್ಯದಲ್ಲಿರ್ತಕ್ಕಂತಹ ಜ್ಞೇಯತ್ವವನ್ನು ಅದನ್ನು ಕೂಡಿಸಲಿಕ್ಕೆ ಬರೋದೇ ಇಲ್ಲ. ಯಾಕೆಂದರೆ ಅವರ ಪ್ರಕಾರ ಬ್ರಹ್ಮ ಸರ್ವಗುಣ ಶೂನ್ಯನಾಗಿದ್ದಾನೆ. ಇಲ್ಲಿ ವರ್ಣಿತನಾಗಿರ್ತಕ್ಕಂಥ ಬ್ರಹ್ಮ ಶ್ರುತಿ ಪ್ರತಿಪಾದ್ಯನಾಗಿದ್ದಾನೆ, ಬ್ರಹ್ಮಸೂತ್ರ ಪ್ರತಿಪಾದ್ಯನಾಗಿದ್ದಾನೆ, ಗೀತಾ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ
ಈ ನಿರ್ಗುಣ ಬ್ರಹ್ಮ, ಮಾಂ ಶಬ್ದದಿಂದ ನಿರ್ಗುಣ ಬ್ರಹ್ಮ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅಷ್ಟು ಮಾತ್ರ ಅಲ್ಲ, ಕ್ಷೇತ್ರಜ್ಞಂ ಮಾಂ ವಿದ್ಧಿ, ಕೃಷ್ಣನು ಈ ಮಾಂ ಅಂದರೆ ಸಗುಣ ಬ್ರಹ್ಮನಾಗಿರ್ತಕ್ಕಂತಹ ನಾನು ಕ್ಷೇತ್ರಜ್ಞ ಅಂತ ಹೇಳ್ಕೊಂಡಿದ್ದಾನೆ. ಆದರೆ ಅಭೇದವಾದಿಗಳ ಪ್ರಕಾರ ಸಗುಣ ಬ್ರಹ್ಮನಿಗೂ ಅವಿದ್ಯಾಬದ್ಧ ಚೇತನಾಗಿರ್ತಕ್ಕಂತಹ ಜೀವನಿಗೂ ಐಕ್ಯವನ್ನು ಹೇಳಿಕೆ ಬರುವುದಾದ್ದರಿಂದ ಈ ವಾಕ್ಯ ಜೀವಬ್ರಹ್ಮರ ಐಕ್ಯವನ್ನು ಹೇಳ್ತಾ ಇದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹೀಗೆ ಈ ಕ್ಷೇತ್ರಜ್ಞ ಶಬ್ದಗಳಿಗೆ ಅನೇಕರು ಅನೇಕ ರೀತಿಯ ಅರ್ಥವನ್ನು ಹೇಳಿದ್ದಾರೆ. ಆದರೆ ಅದರ ನಿಜವಾದ ಅರ್ಥ, ಈ ಶ್ಲೋಕದ ಇಲ್ಲಿ ಬರ್ತಕ್ಕಂತಹ ಈ ಶಬ್ದಗಳ ಅರ್ಥವನ್ನು ಸರಿಯಾಗಿ ಹೇಳಿರುವಂಥದ್ದು ನಮಗೆ ಗೀತಾಭಾಷ್ಯ, ಗೀತಾ ತಾತ್ಪರ್ಯ ಹಾಗೂ ಗೀತಾವೃತ್ತಿಯಂತಹ ಕೃತಿಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋದರೆ ನಿಜವಾಗಿಯೂ ಈ ಶ್ಲೋಕಗಳ ಮರ್ಮ ನಮಗೆ ಅರ್ಥ ಆಗುತ್ತೆ. ಅದನ್ನು ಭಾಷ್ಯ ತಾತ್ಪರ್ಯಗಳಲ್ಲಿ ಹೇಳ್ತಕ್ಕಂತಹ ವಿಚಾರವನ್ನು ಇಲ್ಲಿ ಗೀತೆಯಲ್ಲಿ ವಿವೃತಿಯಲ್ಲಿ ನಿರೂಪಣೆ ಮಾಡ್ತಾರೆ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರವಿತ್ಯ ವಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞವಿತಿ ತದ್ವಿದಃ. ಹೇ ಕೌಂತೇಯ, ಈ ಶರೀರ ಇದನ್ನು ಕ್ಷೇತ್ರ ಅಂತ ಕರೀತಾರೆ. ಇದನ್ನು ಯಾರು ತಿಳಿತಾರೋ ಅವನನ್ನು ಕ್ಷೇತ್ರಜ್ಞ ಅಂತ ಕ್ಷೇತ್ರವನ್ನು ಬಲ್ಲವರು ಕರೀತಾರೆ ಅಂತ ಈ ಶ್ಲೋಕದ ಮೇಲ್ನೋಟದ ಅಭಿಪ್ರಾಯ. ನನು ಭಗವತ್ ಸ್ವರೂಪ ಜ್ಞಾನಸ್ಯ ಪೂರ್ವೋಕ್ತ ದಿಶಾ ಮುಕ್ತಿ ಹೇತುತ್ವ ತತ್ಸ್ವರೂಪೋಕ್ತಿ ಯುಕ್ತ. ಇದು ಯಾಕೆ ಇದ್ದಕ್ಕಿದ್ದ ಹಾಗೆ ಕ್ಷೇತ್ರದ ಬಗ್ಗೆ ಹೇಳಿಕೊರಟಿದ್ದಾನೆ? ಕ್ಷೇತ್ರದ ವಿಚಾರ ಯಾಕೆ? ಈ ಹಿಂದೆ ಹೇಳಿರುವಂಥದ್ದೇನು? ಭಗವಂತನ ಸ್ವರೂಪವನ್ನು ತಿಳ್ಕೊಂಡ್ರೆ ಅದೇ ಮುಕ್ತಿಗೆ ಸಾಧನ. ಭಗವತ್ ಸ್ವರೂಪ ಜ್ಞಾನವೇ ಮೋಕ್ಷಕ್ಕೆ ಸಾಧನವಾದ್ದರಿಂದ ಅಂತಹ ಭಗವಂತನ ಸ್ವರೂಪವನ್ನು ಹೇಳುವ ಬದಲು ಈ ಕ್ಷೇತ್ರ ಸ್ವರೂಪವನ್ನು ಯಾಕೆ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಎಂಬ ಆಕ್ಷೇಪ ಬರುತ್ತೆ. ಆ ಆಕ್ಷೇಪಕ್ಕೆ ಉತ್ತರವಾಗಿ ಹೇಳ್ತಾ ಇದ್ದಾರೆ, ಭಗವತ್ ಸ್ವರೂಪ ಜ್ಞಾನಸ್ಸೈವ, ಭಗವಂತನ ಸ್ವರೂಪ ಜ್ಞಾನವೇ ಪೂರ್ವೋಕ್ತ ದಿಶಾ, ಹಿಂದೆ ಹೇಳಿದಂತೆ ಮುಖ್ಯಹೇತುತ್ವಾತ್ ಮೋಕ್ಷಕ್ಕೆ ಸಾಧನವಾದ್ದರಿಂದ ತತ್ಸ್ವರೂಪೋಕ್ತಿ ಯುಕ್ತ, ಆ ಸ್ವರೂಪವನ್ನೇ ಇಲ್ಲಿ ಹೇಳಬೇಕು. ಭಗವಂತ ಸ್ವರೂಪವನ್ನು ಹೇಳುವಂಥದ್ದು ಉಚಿತ. ಅದು ಬಿಟ್ಟು ಈ ಕ್ಷೇತ್ರ ಸ್ವರೂಪ ಮುಂದೆ ಬರುತ್ತೆ, 6ನೇ ಶ್ಲೋಕದಿಂದ ಶುರುವಾಗುತ್ತೆ. ಈ ಕ್ಷೇತ್ರದ ಸ್ವರೂಪವನ್ನು ಮುಂದೆ 6ನೇ ಶ್ಲೋಕದಲ್ಲಿ ಹೇಳಲಿಕ್ಕೆ ಶುರು ಮಾಡ್ತಾನೆ ಕೃಷ್ಣ, ಮಹಾಭೂತಾನಿ ಇತ್ಯಾದಿ ಶ್ಲೋಕಗಳಿಂದ. ಅಲ್ಲಿ ಈ ಕ್ಷೇತ್ರನ ಸ್ವರೂಪವನ್ನು ಯಾಕೆ ಹೇಳ್ತಾ ಇರೋದು ಅಂತಂದರೆ, ಇಚ್ಛೆಯನ್ನು ಕ್ಷೇತ್ರಜ್ಞತ್ವ ವಿಶಿಷ್ಟ ಭಗವಜ್ಞಾನೋಪಯುಕ್ತ ಕ್ಷೇತ್ರೋಕ್ತಿ ರೀತಿ ಕ್ಷೇತ್ರೋದ್ದೇಶಪೂರ್ವಂ ಭಗವತಃ ಕ್ಷೇತ್ರತತ್ವವಾಹ. ಈ ಕೇವಲ ಭಗವಂತನ ಅರಿವಲ್ಲ, ಕ್ಷೇತ್ರಜ್ಞನಾಗಿರತಕ್ಕಂತಹ ಭಗವಂತನ ಅರಿವಾಗಬೇಕು. ಆ ಕ್ಷೇತ್ರಜ್ಞನಾಗಿರ್ತಕ್ಕಂತಹ ಭಗವಂತನ ಅರಿವಾಗಬೇಕಾದರೆ ಕ್ಷೇತ್ರದ ಬಗ್ಗೆ ಹೇಳಬೇಕು. ಅದಕ್ಕೋಸ್ಕರವಾಗಿ ಇಲ್ಲಿ ಕ್ಷೇತ್ರವನ್ನು ನಿರ್ದೇಶಿಸಿ ಇಲ್ಲಿ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯ ವಿಧೀಯತೆ, ಕ್ಷೇತ್ರಜ್ಞನಾಗಿರ್ತಕ್ಕಂತಹ ಭಗವಂತನ ಬಗ್ಗೆ ಹೇಳಬೇಕಾದ್ರೆ ಕ್ಷೇತ್ರ ಅಂದ್ರೇನು ಅದರ ಬಗ್ಗೆ ಮೊದಲು ಹೇಳಬೇಕು. ಅದನ್ನು ಕೃಷ್ಣ 6ನೇ ಶ್ಲೋಕದಿಂದ ಹೇಳ್ತಾನೆ. ಮಹಾಭೂತಾನಿ ಇತ್ಯಾದಿ ಶ್ಲೋಕಗಳಿಂದ ಕ್ಷೇತ್ರ ಸ್ವರೂಪವನ್ನು ಹೇಳ್ತಾನೆ. ಯಾಕೆ ಹೇಳ್ತಾನೆಂದರೆ, ಈ ಕ್ಷೇತ್ರಜ್ಞನಾಗಿರತಕ್ಕಂತಹ ಭಗವಂತನ ಅರಿವಾಗಬೇಕು. ಕ್ಷೇತ್ರಜ್ಞನಾಗಿರ್ತಕ್ಕಂತಹ ಭಗವಂತನ ಅರಿವಾಗಬೇಕಾದ್ರೆ ಅವನು ಕ್ಷೇತ್ರಜ್ಞ. ಕ್ಷೇತ್ರ ಅಂದರೆ ಏನು, ಅದರ ಬಗ್ಗೆ ನಮಗೆ ತಿಳುವಳಿಕೆ ಬರಬೇಕು. ಅದಕ್ಕೋಸ್ಕರವಾಗಿ ಇಲ್ಲಿ ಕ್ಷೇತ್ರವನ್ನು ಮೊದಲು ನಿರ್ದೇಶಿಸ್ತಾ, ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯ ವಿಧೀಯತೆ ಅಂತ ಕ್ಷೇತ್ರವನ್ನು ನಿರ್ದೇಶಿಸಿ ಪರಮಾತ್ಮ ತಾನು ಕ್ಷೇತ್ರಜ್ಞನಾಗಿದ್ದಾನೆ ಅಂತ ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದಾನೆ. ಕೌಂತೇಯ ಇದಂ ಶರೀರಂ, ಈ ಶರೀರವು ಅವ್ಯಕ್ತ ಮಹದಹಂಕಾರಾದಿಕಂ, ಅವ್ಯಕ್ತವಾಗಿರತಕ್ಕಂತಹ ಮಹತ್ತತ್ವ ಅಹಂಕಾರ ತತ್ವಾದಿಗಳು ಭಗವಂತನ ಆವಾಸ ಸ್ಥಾನತ್ವ, ಭಗವಂತನ ಆವಾಸ ಸ್ಥಾನವಾಗಿರೋದ್ರಿಂದ ಕ್ಷೀಯತೆ ಸ್ಥೀಯತೆ ಅತ್ರ ಭಗವತ. ಕ್ಷೇತ್ರ ಅಂದರೆ ಅರ್ಥ ಅದು.
ಅಂದರೆ ಭಗವಂತನಿಂದ ಇಲ್ಲಿ ವಾಸ ಮಾಡಲ್ಪಡ್ತದೆ ಎಂಬ ಕಾರಣಕ್ಕೆ ಇದು ಕ್ಷೇತ್ರ. ಕ್ಷೀಯತೆ ಮತ್ತು ಸ್ಥೀಯತೆ ಇರಲ್ಪಡುತ್ತದೆ, ಆದ್ದರಿಂದ ಇದು ಕ್ಷೇತ್ರ ಅಂತ. ಕ್ಷೀಯತೆ ಅರ್ಥಾತ್ ಸ್ಥೀಯತೆ, ಭಗವಂತನಿಂದ ಇಲ್ಲಿ ವಾಸ ಮಾಡಲ್ಪಡುತ್ತದೆ ಎಂಬ ವ್ಯುತ್ಪತ್ತಿಯಿಂದ ಈ ಜಗತ್ತು, ಮಹತ್ತತ್ವ ಅಹಂಕಾರ ತತ್ವಾದಿ ಕೂಡಿರತಕ್ಕಂತಹ ಜಗತ್ತು ಕ್ಷೇತ್ರ ಶಬ್ದದಿಂದ ಹೇಳಲ್ಪಡ್ತಾ ಇದೆ. ಏತತ್ ಈ ಅವ್ಯಕ್ತ ಮೊದಲಾದವನ್ನು ಕ್ಷೇತ್ರ ಶಬ್ದದಿಂದ ಹೇಳಿದ್ದನ್ನು ಯಾರು ತಿಳಿಯುತ್ತಾನೋ ಅವನನ್ನು ತದ್ವಿಧ ಆ ಕ್ಷೇತ್ರವನ್ನು ತಿಳಿದವರು ಕ್ಷೇತ್ರಜ್ಞ ಅಂತ ಭಾವಿಸ್ತಾರೆ. ಇದಂ ಶರೀರಂ ಅವ್ಯಕ್ತ ಮಹತ್ತತ್ವ ಅಹಂಕಾರಾಧಿಕಂ ಭಗವದ್ ಆವಾಸ ಸ್ಥಾನತ್ವ, ಭಗವಂತನ ಆವಾಸ ಸ್ಥಾನವಾದ್ದರಿಂದ ಕ್ಷೀಯತೆ ಸ್ಥಿತಿ ಅತ್ರ ಭಗವತ, ಪರಮಾತ್ಮ ಅತ್ರ ಕ್ಷೀಯತೆ ಅರ್ಥಾತ್ ಇಲ್ಲಿ ವಾಸವಾಗಿದ್ದಾನೆಂಬ ಕಾರಣಕ್ಕೆ ಈ ಜಗತ್ತಿಗೆ ಕ್ಷೇತ್ರ ಅಂತ ಹೆಸರು. ಇತ್ಯವಿಧೀಯತೆ. ಏತು ಅವ್ಯಕ್ತಾದಿಕಂ, ಇಂತಹ ಅವ್ಯಕ್ತಾದಿಗಳು, ಅವ್ಯಕ್ತ ಅಂದರೆ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಪಂಚ ತನ್ಮಾತ್ರಗಳು, ಪಂಚಭೂತಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಇವುಗಳೆಲ್ಲ ತತ್ವಗಳಿವೆಯಲ್ಲ, ಈ ಎಲ್ಲ ತತ್ವಗಳು ಸೇರಿ ಜಗತ್ತು ಅಂತಾಗೋದು. ಇದನ್ನು ಯಾವ ತಿಳಿತಾನೋ ಅವನು ಕ್ಷೇತ್ರಜ್ಞ ಎಂಬುದಾಗಿ ಕ್ಷೇತ್ರಜ್ಞರು ಹೇಳ್ತಾ ಇದ್ದಾರೆ. ಕ್ಷೇತ್ರ ಶಬ್ದಿತಂ, ಕ್ಷೇತ್ರ ಶಬ್ದದಿಂದ ಹೇಳಲ್ಪಟ್ಟಂತಹ ಈ ಅವ್ಯಕ್ತಾದಿಗಳನ್ನು ಯಹ ವ್ಯಕ್ತಿ ಯಾವ ತಿಳಿಯುತ್ತಾನೋ, ಜಾನಾತಿ ತಿಳಿಯುತ್ತಾನೋ, ತಮ್ ಅವನನ್ನು ತದ್ವಿಧ ಅಂದರೆ ಈ ಕ್ಷೇತ್ರವನ್ನು ಬಲ್ಲವರು ಯಾರಿದ್ದಾರೆ ಅವರು ಕ್ಷೇತ್ರಜ್ಞಂ ಪ್ರಾಹು, ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಶರೀರ ಶಬ್ದಸ್ಯ ಅವ್ಯಕ್ತಾದಿಪರತ್ವಂಚ ಸ್ವಪರಿಣಾಮ ದೇಹಾದಿ ವಿಯೋಗದ್ವಾರ ಜೀವಸ್ಯ ಹಿಂಸಾಧೀತತ್ವಾತ್ ಶರು ಹಿಂಸಾಯಾಮಿತಿ ಧಾತೋಃ ಭಗವತಾ ಪ್ರೇರ್ಯತ್ವಾದ್ ಈರಂಚ ಈರಪ್ರೇರಣೆ ಇತಿ ಧಾತೋಃ ಶರ್ಚ ತದೀರಂಚ ಶರೀರಮಿತಿ ಉತ್ಪತ್ತೇಃ ಇತಿ ಜ್ಞೇಯಂ. ಇದಂ ಶರೀರಂ, ಅಲ್ಲಿ ಶರೀರ ಅಂತ ಹೇಳ್ತಾ ಇದ್ದಾರೆ. ಶರೀರ ಶಬ್ದಕ್ಕೆ ನೀವು ಅವ್ಯಕ್ತ ಪ್ರಕೃತಿ ಅಂತ ಹೇಗೆ ಅರ್ಥ ಮಾಡ್ತೀರಿ ಅಂದರೆ, ಶರೀರ ಶಬ್ದಕ್ಕೆ ಆ ಅರ್ಥ ಇದೆ. ಆ ಅರ್ಥ ಹೇಗಿದೆ ಅಂದರೆ ಅದನ್ನು ವಿವರಿಸ್ತಾರೆ ವಿವೃತಿಯಲ್ಲಿ. ಏನು ಈ ಶರೀರ ಶಬ್ದ ಅವ್ಯಕ್ತಾದಿತ್ವವನ್ನು ಹೇಗೆ ಹೇಳ್ತಾ ಇದೆ ಅಂದರೆ, ಅದು ಅವ್ಯಕ್ತಾದಿಗಳ ಪರಿಣಾಮವೇ ಈ ದೇಹಾದಿಗಳು. ಈ ದೇಹ ನಮ್ಮ ಪಾಂಚಭೌತಿಕ ಶರೀರ ನಿರ್ಮಾಣವಾಗಿದ್ದೇ ಈ ಅವ್ಯಕ್ತಾದಿಗಳ ಪರಿಣಾಮದಿಂದಾಗಿ. ಹಾಗಾಗಿ ಈ ಶ್ರುಧಾತು ಶ್ರೀಹಿಂಸಾಯಾಮ್ ಧಾತುವಿನ ಮೂಲಕವಾಗಿ ಶರು ಶಬ್ದ ಹುಟ್ಟಿರುವಂಥದ್ದು. ಅಂತಹ ಶರು ಶಬ್ದಕ್ಕೆ ಈರ ಶಬ್ದ ಸೇರಿಕೊಂಡು ಶರ್ ಈರ ಶರೀರ ಅಂತ ಆಗಿದೆ. ಅಂದರೆ ಶರ್ ಅಂದರೆ ಇದು ಜೀವನಿಗೆ ಹಿಂಸೆಗೆ ಕಾರಣವಾಗಿದೆ. ಶರೀರ ಬಂದರೆ ಈ ಜೀವ ತುಂಬ ನೋವು ತಿಂತಾನೆ. ಇದು ಆತ್ಮನಃ ಭೋಗಾಯತನಂ ಶರೀರಂ, ಜೀವನ ಸುಖ ದುಃಖಾದಿ ಭೋಗಗಳನ್ನು ಅನುಭವಿಸ್ಲಿಕ್ಕೋಸ್ಕರವಾಗಿ ಈ ಶರೀರ ಇರುವಂಥದ್ದು. ಹಾಗಾಗಿ ಹಿಂಸಾಯಾಮ್ ಜೀವನಿಗೆ ಹಿಂಸೆಗೆ ಕಾರಣವಾಗಿದೆ ಎಂಬ ಕಾರಣಕ್ಕೆ ಶರ್, ಈ ಶರೀರ ಶರ್ ಅಂತ ಕರೆಸ್ಕೊಂಡಿದೆ. ಇದು ಭಗವಂತನಿಂದ ಪ್ರೇರಿಸಲ್ಪಡುವಂಥದ್ದು. ಶರ್ ಈರಧಾತು, ಈರ ಪ್ರೇರಣೆ ಅಂದರೆ ಶರ್ ಹಾಗೂ ಈರವಾಗಿದೆ. ಇದು ನಾಶಕ್ಕೆ, ಇದು ಹಿಂಸೆಗೆ ಕಾರಣವಾಗಿದೆ ಮತ್ತು ಇದು ಈರವಾಗಿದೆ. ಈರವಾಗಿದೆ ಅಂದರೆ ಪ್ರೇರಕವಾಗಿದೆ. ಈರಪ್ರೇರಣೆ ಧಾತು, ಈರಪ್ರೇರಣೆ ಧಾತು ಭಗವಂತನಿಂದ ಪ್ರೇರಿಸಲ್ಪಡುವಂಥದ್ದು ಮತ್ತು ಹಿಂಸೆ ಕಾರಣವಾಗಿರೋದು ಎಂಬ ಕಾರಣಕ್ಕೆ ಇದಕ್ಕೆ ಶರೀರ ಅಂತ ಹೇಳೋದು. ಆದ್ದರಿಂದ ಶರೀರ ಅಂದರೆ ಬರೀ ಶರೀರ ಅಲ್ಲ, ಈ ಶರೀರ ಅನ್ನೋದು ಅವ್ಯಕ್ತಾದಿಗಳ ಪರಿಣಾಮ ಈ ಶರೀರ. ಆದ್ದರಿಂದ ಶರೀರ ಶಬ್ದದಿಂದ ಬರೀ ಶರೀರ ಅಲ್ಲ, ಈ ಅವ್ಯಕ್ತಾದಿಗಳ ಪರಿಣಾಮವೇ ಈ ಶರೀರ. ಆದ್ದರಿಂದ ಶರೀರ ಶಬ್ದದಿಂದ ಅವ್ಯಕ್ತಾದಿ ತತ್ವವನ್ನು ಕೂಡಿರತಕ್ಕಂತಹ ಈ ಜಗತ್ತನ್ನು ಇಟ್ಟುಕೊಳ್ಳಬೇಕು. ಆದ್ದರಿಂದ ಕ್ಷೇತ್ರ, ಈ ಶರೀರ ಅನ್ನೋದು ಸಮಸ್ತ ಕ್ಷೇತ್ರ. ಇನ್ನೊಬ್ಬರು ಸಮಸ್ತ ಕ್ಷೇತ್ರವೇ ಈ ಶರೀರ, ಈ ಕ್ಷೇತ್ರ ಅಂದರೆ ಸಮಸ್ತ ಕ್ಷೇತ್ರ, ಸಮಸ್ತ ವಿಶ್ವವೇ ಈ ಶರೀರ ಅಂತ ಏನು ಕೆಲವರು ವ್ಯಾಖ್ಯಾನ ಮಾಡ್ತಾರೆ.
ಅದು ಸರಿಯಲ್ಲ. ಏಕೆಂದರೆ ಇಲ್ಲಿ ಶರೀರ ಅಂದರೆ ಪ್ರಕೃತಿಯ ಅವ್ಯಕ್ತ ಇದೆಯಲ್ಲ, ಪ್ರಕೃತಿ, ಆ ಪ್ರಕೃತಿ ಮೊದಲಾದವುಗಳ ಪರಿಣಾಮ, ಆ ಪರಿಣಾಮವಾದ ಈ ದೇಹಾದಿಗಳ ಧಾರಣ. ದೇಹ ಸಂಯೋಗವೇ ಜನನ, ದೇಹ ವಿಯೋಗವೇ ಮರಣ. ಹಾಗಾಗಿ ದೇಹ ಸಂಪರ್ಕವಾದಾಗ ಜೀವನಿಗೆ ನಾನಾ ಹಿಂಸೆಗಳಾಗ್ತವೆ. ಆದ್ದರಿಂದ ಈ ಶ್ರೂ ಹಿಂಸಾಯಾಮ್ ಧಾತುವಿನಿಂದ ಹುಟ್ಟಿರ್ತಕ್ಕಂತಹ ಶರು ಶಬ್ದ ಅದು ನಮ್ಮ ಶರೀರವನ್ನು ಹೇಳ್ತಾ ಇದೆ. ಇಂತಹ ಶರೀರವನ್ನು ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ಪ್ರೇರಿಸಲ್ಪಡೋದಾದ್ದರಿಂದ ಇದಕ್ಕೆ ಶರೀರ ಅಂತ ಹೆಸರು. ಹೀಗೆ ಶರೀರ ಶಬ್ದ ಅವ್ಯಕ್ತ ತತ್ವಗಳನ್ನು ಹೇಳ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಇಲ್ಲೇ ಹೇಳ್ತಾ ಇರೋದು ಏತೋ ಅವ್ಯಕ್ತಾದಿ ಶರೀರ ಶಬ್ದಸ್ಯ ಅವ್ಯಕ್ತಾದಿ ಪರತ್ವಂ. ಶರೀರ ಶಬ್ದಕ್ಕೆ ಅವ್ಯಕ್ತಾದಿ ಪರವಾಗಿ ಅರ್ಥ ಹೇಳಿದ್ದು ಯಾಕೆ ಅಂದರೆ ಸ್ವಪರಿಣಾಮ, ಅವ್ಯಕ್ತಾದಿಗಳ ತನ್ನ ಪರಿಣಾಮ, ಅವ್ಯಕ್ತಾದಿಗಳ ಪರಿಣಾಮವೇ ಈ ದೇಹಾದಿಗಳು. ಅಂತಹ ದೇಹಾದಿಗಳ ವಿಯೋಗದ್ವಾರ, ದೇಹದ ವಿಯೋಗದ ಮೂಲಕವಾಗಿ ಅರ್ಥಾತ್ ಮರಣದ ಮೂಲಕವಾಗಿ ಜೀವನಿಗೆ ಹಿಂಸಾದಿ ಹೇತುತ್ವ, ಹಿಂಸಾದಿಗಳ ಕೊಡಲಿಕ್ಕೆ ಕಾರಣವಾದ್ದರಿಂದ ಈ ದೇಹ ಶರು. ಶ್ರೀಹಿಂಸಾಯ ಧಾತು ಭಗವತ ಪ್ರೇರಿತ್ವಾದ್ ಈರಂಚ. ಹಿಂಸಾದಿ ಹೇತುವಾಗಿದೆ ಆದ್ದರಿಂದ ಶರು, ಭಗವಂತನಿಂದ ಪ್ರೇರಿಸಪಡುವುದಾದ್ದರಿಂದ ಈರ. ಹೀಗೆ ಶರ್ ಮತ್ತು ಈರ ಎರಡು ಸೇರಿ ಶರೀರ ಅಂತ ಆಗಿದೆ. ಅದರಿಂದ ಶರೀರ ಅಂದರೆ ಕೇವಲ ಈ ಶರೀರ ಅಲ್ಲ, ಅವ್ಯಕ್ತಾದಿಗಳನ್ನು ಇಟ್ಕೊಳ್ಬೇಕು. ಅವ್ಯಕ್ತಾದಿಗಳನ್ನು ಕ್ಷೇತ್ರ ಶಬ್ದದಿಂದ ಇಟ್ಕೊಳ್ಬೇಕು ಅಂತ ಇದರ ಅಭಿಪ್ರಾಯ. ಇದಂ ಶರೀರಂ ಕೌಂತೇಯ. ಈ ಶರೀರ ಕ್ಷೇತ್ರ ಅಂದರೆ ಈ ಶರೀರ ಮಾತ್ರ ಕ್ಷೇತ್ರ ಅಲ್ಲ, ಶರೀರ ಶಬ್ದ ವಾಚ್ಯವಾಗಿರತಕ್ಕಂತಹ ಅವ್ಯಕ್ತಾದಿ ತತ್ವಗಳಿಂದ ಅದೆಲ್ಲವೂ ಕೂಡ ಕ್ಷೇತ್ರ ಅಂತ ತಿಳ್ಕೊಳ್ಬೇಕು. ಹಾಗಾದರೆ ಅವ್ಯಕ್ತಾದಿ ತತ್ವಗಳ ಸಂಘಾತವೇ ಈ ಕ್ಷೇತ್ರ. ಆದ್ದರಿಂದ ಈ ಸಮಸ್ತ ವಿಶ್ವವೇ ಕ್ಷೇತ್ರ ಅಂತ ಏನು ಹೇಳಿದ್ದಾರೆ ಆ ಒಂದು ಶಂಕೆ ನಿರಸ್ತವಾಯಿತು. ಹೀಗೆ ವ್ಯಾಖ್ಯಾನ ಮಾಡಿದ್ರಿಂದ ಸಂಘಾತಶ್ಚೇತನ ಬರೀ ಸಂಘಾತ ಪದದಿಂದ ಅಲ್ಲಿ ಏನು ಶರೀರವನ್ನು ಸಮಸ್ತ ಕ್ಷೇತ್ರ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಅದು ಸರಿಯಲ್ಲ ಎಂಬುದು ಸ್ಪಷ್ಟವಾಗ್ತದೆ. ಅದನ್ನೇ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಹಿಂಸಾ ಹೇತುಶ್ಚ ಜೀವಸ್ಯ ಪರೇಣ ಪ್ರೇರಿತೇ ಚೇತ್ ಅವ್ಯಕ್ತಾದಿ ಶರೀರಂತೂ ತತ್ಕ್ಷೇತ್ರಂ ಕ್ಷೀಯತೇತ್ರ ಯತ್. ಇದು ಶರೀರ ಯಾಕೆ ಅಂದರೆ ಜೀವಸ್ಯ ಹಿಂಸಾಹೇತು, ಜೀವನಿಗೆ ಅದು ಹಿಂಸಾಹೇತುವಾಗಿದೆ. ಆದ್ದರಿಂದ ಇದು ಶರ್. ಪರೇಣ ಪರಮಾತ್ಮನಿಂದ ಪ್ರೇರಿಸಲ್ಪಡುತ್ತೆ. ಆದ್ದರಿಂದ ಇದು ಈರ, ಶರೀರ. ಇಂತಹ ಶರೀರ ಅಂದರೆ ಅವ್ಯಕ್ತಾದಿ ಶರೀರ. ಇದನ್ನು ಕ್ಷೇತ್ರ ಅಂತ ಹೇಳ್ತಾರೆ. ಕ್ಷೇತ್ರ ಅಂತ ಯಾಕೆ ಹೇಳ್ತಾರೆ ಅಂದರೆ ಕ್ಷೀಯತೆ ಅತ್ರ ಯತ್, ಕ್ಷೀಯತೆ ಸ್ಥೀಯತೆ ಅತ್ರ. ಭಗವಂತನಿಗೆ ಇವುಗಳು ಆವಾಸ ಸ್ಥಾನ. ಅವ್ಯಕ್ತಾದಿ ತತ್ವಗಳು ಭಗವಂತನಿಗೆ ಆವಾಸ ಸ್ಥಾನ. ಯಾವ ಪರಮಾತ್ಮನಿಂದ ಈ ಅವ್ಯಕ್ತಾದಿ ತತ್ವಗಳು ವಾಸಿಸಲ್ಪಡ್ತಾ ಇವೆಯೋ ಅಂತಹ ಭಗವಂತನಿಗೆ ಆವಾಸ ಸ್ಥಾನವಾಗಿವೆಯೋ ಆ ಕಾರಣಕ್ಕೆ ಇದನ್ನು ಕ್ಷೇತ್ರ ಅಂತ ಹೇಳ್ತಾರೆ. ಈ ಶರೀರ ಇದು ಶರೀರ ಹೌದು. ಯಾಕೆ ಶರೀರ ಅಂದರೆ ಹಿಂಸಾಹೇತುವಾಗಿದೆ. ಆದ್ದರಿಂದ ಪರಮಾತ್ಮನ ಪ್ರೇರಿಸಲ್ಪಡೋದ್ರಿಂದ ಇದು ಶರೀರ. ಇದನ್ನೇ ಕ್ಷೇತ್ರ ಅಂತ ಹೇಳ್ತಾ ಇರೋದು ಯಾಕೆ ಅಂದರೆ ಪರಮಾತ್ಮನಿಗೆ ಈ ಕ್ಷೇತ್ರ ಇದು ಆವಾಸ ಸ್ಥಾನವಾಗಿದೆ. ಕ್ಷೀಯತೆ ಸ್ಥೇತಿ ಅತ್ರ ಇತಿ ವ್ಯುತ್ಪತ್ತಿಯ, ಅವನಿಗೆ ಆವಾಸ ಸ್ಥಾನ ಆಗಿದೆ. ಆದ್ದರಿಂದ ಕ್ಷೇತ್ರ. ಈ ಅವ್ಯಕ್ತಾದಿ ಶರೀರವು ಕ್ಷೇತ್ರ ಶಬ್ದದಿಂದ ಹೇಳಿಪಡ್ತಾ ಇದೆ ಅಂತ ಈ ಒಂದು ವಿವೃತಿಯ ವಾಕ್ಯಗಳ ತಾತ್ಪರ್ಯ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.